ಈಗ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಅಲ್ಲ, ಇದೇನಿದು? ಮದುವೆ ಮನೇಲಿ ಏನಾಗುತ್ತೋ ಏನೋ, ಯಾರು ಕಾಣ್ಯಾರು. ಆದ್ರೆ ಮದುವೆ ಕರಿಬೇಕು ಅಂದ್ರೆ ಗಂಡು ಹೆಣ್ಣಿನ ಹೆಸರು, ತಂದೆ ತಾಯಿ ಹೆಸರು, ಫ್ಯಾಮಿಲಿ ಹೆಸರು ಇರೋದ್ ಬೇಡವಾ? ಈ ತರ ಯಾರು ಲಗ್ನ ಪತ್ರಿಕೆ ಪೇಂಟ್ ಹಾಕಿಸ್ತಾರಪ್ಪ? ಇದಕ್ಕೆ ಏನೋ ಅವಳು ನನ್ನ ಮುಖಕ್ಕೆ ಮಂಗಳಾರತಿ ಎತ್ಬಿಟ್ಟೋದ್ಲು. ಆದ್ರೂ ಕಂಡೋರ್ ಲಗ್ನ ಪತ್ರಿಕೆಗೆ ನಾನ್ ಯಾಕೆ ಬಯಸ್ಕೊಂಡೆ? ಇರ್ಲಿ, ನಾನು ಅವ್ರ ಬೈಯೋದಿಕ್ಕೆ ಇದು ಯಾರ್ದು ಅಂತ ನೋಡೇ ಬಿಡೋಣ. ಡಿಸೈನ್ ಎಲ್ಲ ಸಖತ್ತಾಗಿದೆ. ಮೇನ್ ಮ್ಯಾಟ್ರ್ ಈ ಕಡೆ ఉంది. ಇದೇನಿದು? ಚೀರ ಥಾರಕ್ ಚೀಸೋ ಹಾಕು ಮಯೂರಿ. ನನ್ನ ಮದುವೆ ಫಿಕ್ಸ್ ಆಗಿದ್ದು ಪಾನಿ ಬಿಡೋ ಜೊತೆ ಅಲ್ವಾ? ಮಯೂರಿ ಎಲ್ಲಿಂದ ಬಂದ್ಲು? ನಾನ್ ಮಯೂರಿ ಕುದ್ಕೆ ತಾಳಿ ಕಟ್ಟಕ್ ಡಿಸೈಡ್ ಮಾಡಿದ್ದೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅಂತದ್ರ ಲಗ್ನ ಪತ್ರಿಕೆ ಯಾರಪ್ಪ ಓಡಿಸಿದ್ದು? ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡಿಲೇಬೇಕು. ನಡಿಬೇಕು ನಡಿಬೇಕು ನಡಿಬೇಕು. ಸ್ಟಾರ್ಟ್ ಫ್ರಮ್ ಬಂಗಾರಿ. ಯಾ ಬಂಗಾರಿ ಬಂಗಾರಿ, ಅಲ್ಲಲ್ಲಿ ಬಂಗಾರಿ ಕಾಣಿಸ್ತಾನೆ ಇಲ್ಲ. ಓ, ಇಲ್ಲಿದ್ದೀರಾ ರೀ? ನಿಮ್ಗೊಂದ್ ಸರ್ಪ್ರೈಸ್ ಕೊಡ್ಬೇಕನ್ರಿ. ನನ್ಗೆ ಯಾವ ಸರ್ಪ್ರೈಸು ಬೇಡ. ಸುಮ್ನೆ ಇರ್ಲಾರ್ದೆ ನಿಮ್ ತಲೆನೋವ್ನ ನನ್ ತಲೆ ಗಂಟಿಸ್ಬೇಡಿ ರೀ. ತಲೆನೋವು ಅಂಟು ಕಾಯಿಲೆ ಅಲ್ಲ ರೀ. ತಲೆನೋವು ಒಂದೊಂದ್ ದಿನ ಒಬ್ಬೊಬ್ರಿಗೆ ಒಂದೊಂದ್ ಸಲ ಒಂದೊಂದಕ್ಕೆ ಬರ್ತಾನೆ ಇರುತ್ತೆ. ಅದ್ರ ಬಗ್ಗೆ ಥೀಸಿಸ್ ಬರ್ದ್ಬಿಡ್ಲಾ ಹೇಳಿ? ಈಗ ನಂಗೆ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ ಬಿಡ್ತೀರಾ? ಹೀಗನ್ಬಿಟ್ರಾ? ಸರಿ ಬಿಡಿ, ನಿಮ್ಗೋಸ್ಕರನೇ ಇಲ್ಲಿ ವೇಟಿಂಗ್ ಅಲ್ಲಿ ನಿಂತ್ಕೊಬಿಡ್ತೀವಿ. ಇದಪ್ಪ ವರ್ಷೆ ಅಂದ್ರೆ, ಗಂಡ ಇಲ್ಲಿ ಗಡ್ಗಂಬ ತರ ಎಂಟಿಗೋಸ್ಕರ ಕಾಯ್ತಾ ಇದ್ರೆ ಹಂಗೆ ದಾರಿಗ್ ಸುಂಕ ಇಲ್ಲ ಅಂತ ಹೊರಟೋಗ್ತೀರಲ್ಲ. ನನ್ಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ, ನಿಮ್ ಜೊತೆ ಮಾತಾಡೋಷ್ಟು ಪುರ್ಸೋತಿಲ್ಲ ರೀ. 5 ನಿಮಿಷ ಅಡಿಗೆ ಏನಾದ್ರೂ ಲೇಟ್ ಆದ್ರೆ ಯಾರು ಸಾಯಲ್ಲ, ನಿಂತ್ಕೊಳ್ಳಿ. ಆಗ್ಲೇ ಈ ಲಗ್ನ ಪತ್ರಿಕೆ ಮೇಲೆ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ ಅಂತ ನನ್ ತಲೆ ಮೇಲೆ ಬಂಬಡ ಬಡಾಯಿಸ್ಬಿಟ್ಟು ಹೋದ್ರಿ. ನಾನಾಗ್ಲೇ ಹೇಳ್ದೆ ತೆಗೆದು ಓದಿ ಅಂತ. ಓದಿದಿದ್ರೆ ಪೂಜೆ ನೀವು ಇಲ್ಲಿ ಮಾಡ್ತಾ ಇರ್ಲಿಲ್ಲ, ಬೇರೆ ಕಡೆನೆ ನೆರವೇರಿಸ್ತಿದ್ರಿ. ನಿಮ್ ಪ್ರಾಬ್ಲಮ್. ಇದ್ರಲ್ಲಿ ಎಂತ ಎಂತ ಸರ್ಪ್ರೈಸ್ಗಳಿದೆ ಗೊತ್ತಾ? ಓದಿ.